ಕೆಪಿಎಸ್ಸಿ ನೇಮಕಾತಿ ವಿವಾದ. ಅಭ್ಯರ್ಥಿಗಳಿಂದ ಅಕ್ರಮದ ಗಂಭೀರ ಆರೋಪ. ನೇಮಕಾತಿಯಲ್ಲಿ 60% ಅಕ್ರಮ ನಡೆದಿದೆ ಎನ್ನುವ ದೂರು. ಕೆಪಿಎಸ್ಸಿ ಹಾಗೂ ಸರ್ಕಾರದಿಂದ ಇನ್ನೂ ಅಧಿಕೃತ ಪ್ರತಿಕ್ರಿಯೆ ಇಲ್ಲ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಮತ್ತೊಂದು ನೇಮಕಾತಿ ಅಕ್ರಮದ ಆರೋಪ ಕೇಳಿಬಂದಿದೆ. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಎಂದು ಅಭ್ಯರ್ಥಿಗಳು ಆರೋಪಿಸಿದ್ದು, ನೇಮಕಾತಿ ರದ್ದುಪಡಿಸಿ ಮರು ಪರೀಕ್ಷೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆ ಇದೀಗ ವಿವಾದದ ಕೇಂದ್ರಬಿಂದುವಾಗಿದೆ. ಜನವರಿ 8ರಂದು ನಡೆದ ಪರೀಕ್ಷೆಯ ಫಲಿತಾಂಶ ಜುಲೈ 17ರಂದು ಪ್ರಕಟವಾಗ್ತಾ ಇದ್ದಂತೆಯೇ ಅಭ್ಯರ್ಥಿಗಳು ಅಕ್ರಮದ ಆರೋಪ ಮಾಡಿದ್ದು, ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಹಾಗೂ ಅನರ್ಹರಿಗೆ ಅವಕಾಶ ನೀಡಲಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಪಿಎಸ್ಸಿ 2024ರಲ್ಲಿ ಪಶುವೈದ್ಯಾಧಿಕಾರಿ 400 ಪೋಸ್ಟ್ ಅಧಿಸೂಚನೆಯನ್ನು ಹೊರಡಿಸುತ್ತದೆ. 2024ರಲ್ಲಿ ಹೊರಡಿಸಿ 2025 ಏಪ್ರಿಲಲ್ಲಿ ಎಕ್ಸಾಮ್ ಡೇಟ್ಸ್ನ ಅನೌನ್ಸ್ ಮಾಡ್ತದೆ. ಬಟ್ ಅದನ್ನು ಪೋಸ್ಟ್ಪೋನ್ ಮಾಡಿ ಕಡೆಗೆ ಜನವರಿ 8ನೇ ತಾರೀಕು ಪರೀಕ್ಷೆಯನ್ನು ನಡೆಸ್ತದೆ. ಜನವರಿ 8ನೇ ತಾರೀಕು ಪರೀಕ್ಷೆ ನಡೆಸಿ ಈ ತಿಂಗಳು 17ನೇ ತಾರೀಕು ರಿಸಲ್ಟ್ನ ಕೊಡ್ತದೆ. ಈ ರಿಸಲ್ಟಲ್ಲಿ ಫೈನಲ್ ಲಿಸ್ಟಲ್ಲಿ ಏನಾಗಿದೆ ಅಂತಂದರೆ ಸುಮಾರು 50ರಿಂದ 70 ಜನ ಯಾರು ಅಬ್ನಾರ್ಮಲ್ ಮಾರ್ಕ್ಸ್ನ ತೆಗೆದಿರ್ತಾರೆ. ಆ್ಯಾವ್ರೇಜ್ ಏನು 300, 310 ಆ ಥರ ಬಂದಿರುತ್ತೋ, ಬಟ್ ಕೆಲವರು ದುಡ್ಡು ಕೊಟ್ಟುವಂಥ ಅಭ್ಯರ್ಥಿಗಳು ಸುಮಾರು ಒಂದು 480 ಮಾರ್ಕ್ಸ್ವರೆಗೂ ತೆಗೆದಿದ್ದಾರೆ. ಇತ್ತೀಚೆಗೆ ಅಮಾನತುಗೊಂಡಿರುವ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರ ಪಾತ್ರದ ಬಗ್ಗೆಯೂ ಅಭ್ಯರ್ಥಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ 60% ಅಕ್ರಮ ನಡೆದಿದೆ ಎಂದು ಆರೋಪಿಸಿದ ಅವರು, ಸಂಪೂರ್ಣ ಪ್ರಕ್ರಿಯೆಯನ್ನ ರದ್ದುಪಡಿಸಿ ಪಾರದರ್ಶಕವಾಗಿ ಮರುಪರೀಕ್ಷೆ ಮತ್ತು ಮರು ನೇಮಕಾತಿ ನಡೆಸುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಮಂತಲ್ಲಿ ನಮ್ಮದು ಕೆಪಿಎಸ್ಸಿ ವೆಟರ್ನರಿ ಎಕ್ಸಾಮಿನೇಷನ್ ನಡೀತು. ನಂತರ ದಿನಗಳೇ ಪ್ರಾವಿಷನ್ ಲಿಸ್ಟ್ ಬಿಡ್ತಾರೆ. ಅದಾದ ನಂತರ ಈ ಮೀಡಿಯೇಟರ್ಗಳು ಎಲ್ಲ ಸಿಬ್ಬಂದಿದು ಫೋನ್ ನಂಬರು ಡೀಟೇಲ್ಸ್ ತೊಗೊಂಡು ಅವ್ರಿಗೆ ಫೋನ್ ಮಾಡಿದ್ದಾರೆ. ಅದು ಆಡಿಯೋ ಎಲ್ಲನೂ ನಾವೀಗ ಸಬ್ಮಿಟ್ ಮಾಡ್ತಾ ಇದ್ದೀವಿ ಕಂಪ್ಲೇಂಟಲ್ಲಿ. ಫೋನ್ ಮಾಡಿಬಿಟ್ಟು ಈ ಥರ 70-80 ಕೊಡಿ, ಇನ್ನು ಲಿಸ್ಟಲ್ಲಿ ಮೇಲ್ಗಡೆ ಪುಷ್ ಮಾಡ್ತೀವಿ, ಟಾಪ್ ರ್ಯಾಂಕಿಂಗಲ್ಲಿ ಬರ್ತೀರಾ ಅಂತ ಹೇಳಿದ್ರು. ಇನ್ನೊಂದು ಮ್ಯಾಮ್, ಇದೇ ಇದರಲ್ಲಿ ಈ ಇಯರಲ್ಲಿ UPSC ಕಂಡಕ್ಟ್ ಮಾಡೋಂಥ IFS ಎಕ್ಸಾಮಲ್ಲಿ ಬರೆದವರು ಈ ಎಕ್ಸಾಮ್ನೂ ಬರೆದಿದ್ರು. ಅವ್ರು ಬರೀ 330, 340ಗಳಷ್ಟಕ್ಕೆ ಇದಾಗಿದೆ. ಬಟ್ ಇಲ್ಲಿ ಏನು ಇಲೀಗಲ್ ಆಗಿ ಪುಷ್ ಮಾಡೋದಲ್ಲ, ಅವರು 460, 470ವರೆಗೂ ಮಾರ್ಕ್ಸ್ನ ತೊಗೊಂಡಿದ್ದಾರೆ. ಆ ಪೇಪರ್ ಆ ಥರ ಇರಲೇ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಬೇರೆಯವರು ಅಷ್ಟೇ 3 ಸತಿ UPSC ಇಂಟರ್ವ್ಯೂಗೆ ಹೋದವರು ತೊಗೊಳಕ್ಕಾಗಿಲ್ಲ. ಬಟ್ ಇವರು ಇಲ್ಲೀಗಲ್ ಯಾರ್ಯಾರು ಬಂದಿದ್ರು 460, 470ವರೆಗೂ ಬಂದಿದ್ದಾರೆ. ಪಶು ವೈದ್ಯಾಧಿಕಾರಿ ಹುದ್ದೆ ಬರೋಬ್ಬರಿ 80 ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ ಎಂಬ ಗಂಭೀರ ಆರೋಪವನ್ನು ಕೂಡ ಅಭ್ಯರ್ಥಿಗಳು ಮಾಡಿದ್ದಾರೆ. ಈ ಆರೋಪಗಳ ಕುರಿತು ಸ್ವತಂತ್ರ ಹಾಗೂ ನ್ಯಾಯಸಮ್ಮತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಾನು 2024ರಲ್ಲಿ ಕೆಪಿಎಸ್ಸಿ ನೇಮಕಾತಿ ಮಾಡಬೇಕು ಅಂತ ಅಧಿಸೂಚನೆ ಹೊರಡಿಸಿದಾಗಲಿಂದನೂ ಸಹ ಕಷ್ಟಪಟ್ಟು ಹಗಲು ರಾತ್ರಿ ನಿದ್ದೆ ಎಲ್ಲ ಕಳ್ಕೊಂಡು ಓದಿದ್ದೀನಿ. ಉದ್ಯೋಗ ಇತ್ತು, ಒಂದು ಕಾಂಟ್ರಾಕ್ಟರ್ ಮಾಡ್ತಾ ಇದ್ದೆ, ಅದನ್ನು ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದು ಕೋಚಿಂಗ್ ತಗೊಂಡು 8 ತಿಂಗಳು ಓದಿದ್ದೀನಿ ಮೇಡಮ್. ಕಷ್ಟಪಟ್ಟು ಓದಿದ್ದೀನಿ, ಎಲ್ಲನೂ ಮಾಡಿದ್ದೀನಿ. ಆದರೆ ಪರೀಕ್ಷೆ ಹೋದ ವರ್ಷ 2025 ಮೇ 19ಕ್ಕೆ ದಿನಾಂಕ ಕೊಟ್ಟರು. ಅಲ್ಲಿ ಈ ಪರೀಕ್ಷೆಯ ನೇಮಕಾತಿ ಆಗ್ತಿರೋದ್ರಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳ ಸಮಸ್ಯೆ ಆಗಿ ಅಲ್ಲಿಂದ ಅದನ್ನು ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಮಾಡಿದ್ರು. ಯಾವುದೇ ಕಾಲಮಿತಿ ಕೊಡದಲ್ಲೇ ಪೋಸ್ಟ್ಪೋನ್ ಮಾಡಿದ್ರು ಕೆಪಿಎಸ್ಸಿ. ಅವರಿಗೆ ಸ್ಪಷ್ಟತೆನೇ ಇಲ್ಲ ನಮ್ಮದು ಪರೀಕ್ಷೆ ಅಕ್ರಮ ನಡೆಸೋದಕ್ಕೆ. ಆನಂತರ ಜನವರಿ 9ನೇ ತಾರೀಕು 2026ರಲ್ಲಿ ಏಕಾಏಕಿ ಪರೀಕ್ಷೆಯನ್ನು ನಡೆಸಿರ್ತಾರೆ. ಒಂದೇ ತಿಂಗಳ ಅವಧಿಯಲ್ಲಿ ಪರೀಕ್ಷೆಯನ್ನು ನಡೆಸಿರ್ತಾರೆ. ನಾವು ಆಯಿತು, ಅವರು ಪೋಸ್ಟ್ಪೋನ್ ಮಾಡಿದ್ಮೇಲೆ ಯಾವ ಕಾಲಮಿತಿ ಕೊಟ್ಟಿರಲಿಲ್ಲ. ಸಡನ್ನಾಗಿ ಡಿಸೆಂಬರಲ್ಲಿ ನಾವು ಮುಂದಿನ ತಿಂಗಳು ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದ್ರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ 50ಕ್ಕೂ ಹೆಚ್ಚು ಅಭ್ಯರ್ಥಿಗಳು ವಿಧಾನಸೌಧ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ದಾಖಲಿಸಲು ಮುಂದಾಗಿದ್ದಾರೆ. ಈ ಬೆಳವಣಿಗೆ ಕೆಪಿಎಸ್ಸಿ ನೇಮಕಾತಿ ಪ್ರಕ್ರಿಯೆಯ ಪಾರದರ್ಶಕತೆ ಕುರಿತು ಮತ್ತೆ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ನ್ಯಾಯಸಮ್ಮತ ತನಿಖೆಗೆ ಆಗ್ರಹಿಸಿದ್ದಾರೆ. ಆದರೆ ಈ ಆರೋಪಗಳಿಗೆ ಸಂಬಂಧಿಸಿದಂತೆ ಕೆಪಿಎಸ್ಸಿ ಅಥವಾ ಸರ್ಕಾರದಿಂದ ಇನ್ನೂ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಬಂದಿಲ್ಲ. ತನಿಖೆಯ ಬಳಿಕವೇ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕಿದೆ. ಅಭ್ಯರ್ಥಿಗಳ ಆರೋಪದ ಬಗ್ಗೆ ಸರ್ಕಾರ ಹಾಗೂ ಕೆಪಿಎಸ್ಸಿ ಯಾವ ಕ್ರಮವನ್ನ ಕೈಗೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಬಿಂದು ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.